ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಚೌಡೇಶ್ವರಿ ದೇವಿಯ ಬ್ರಹ್ಮರಥೋತ್ಸವ ಮತ್ತು 20ನೇ ವರ್ಷ ಇಲ್ಲಿನ ಭಕ್ತಾದಿಗಳು ಈ ಕಾರ್ಯಕ್ರಮವನ್ನು ನಿರಂತರವಾಗಿ ಪ್ರತಿ ವರ್ಷ ನಡೆಸ್ಕೊಂಡ್ ಬಂದಿರೋರು ನಾರಾಯಣ ಸ್ವಾಮಿ ಹಿಂಗ್ ಗೋರಿಬೆದ್ನೂರು ನಾರಾಯಣ ಸ್ವಾಮಿ చెప్పండి పేర్లు ఎట్లా ಗೋರಿಬೆದ್ನೂರು ಹಿಂಗೆ ಚೇರ್ಲೆ చెప్పలేదు ಶ್ರೀ ಸಮೃದ್ಧಿ ಮಂಜುನಾಥ್ ಅವರು ಬರೋರಿದ್ದಾರೆ. ಚಿಕ್ಕಪೇದಣ್ಣ ವಸ್ತಾಡ ಕೆ.ವಿ. ಶಂಕರಪ್ಪ ಈ ಕಾರ್ಯಕ್ರಮ ಸೇಹಿಂಡಿ ವರ್ಷಪಡ್ರೆ ಎಲ್ಲರೂ ಪ್ರಧಾನ ಆಗಮಕರು ನಮ್ಮ ಆಗನಾಂಕ್ಷಿಗಳು ನಾರಾಯಣ ಸ್ವಾಮಿ ಮತ್ತು ಸುಮಾರು 20 ವರ್ಷದಿಂದ ನಾರಾಯಣ ಸ್ವಾಮಿ ಮತ್ತು ಅವರ ಎಲ್ಲ ಜೊತೆಯಲ್ಲಿರುವ ಎಲ್ಲ ಮುಖಂಡರು ಸೇರಿ 20 ವರ್ಷದಿಂದ ಮಾಡ್ತಾ ಇದ್ದಾರೆ. ಇದು 4ನೇ ವರ್ಷ ಬ್ರಹ್ಮರಥೋತ್ಸವವನ್ನು ಕೂಡ ಮಾಡ್ತಾ ಇದ್ದಾರೆ. ಚೌಡೇಶ್ವರಿ ಅಂದ್ರೆ ಅಲ್ಲಿ 3 ದೇವತೆಗಳು ಕೂಡ ಸೇರಿರ್ತಾರೆ. ಶಾರದಾಂಬ, ಲಕ್ಷ್ಮಿ ಮತ್ತು ಪಾರ್ವತಿ ಸೇರಿ ಅವರು ಸಂಪೂರ್ಣವಾದಂಥ ಒಂದು ಶಕ್ತಿ ಈ ಚೌಡೇಶ್ವರಿ ದೇವಿಯಲ್ಲಿರ್ತದೆ. ಆ ದೇವಿ ಈಗ ಬ್ರಹ್ಮ ವಿಷ್ಣು ಮಹೇಶ್ವರ ಒಂದು ಕಡೆ ಆದರೆ, ನವಗ್ರಹಗಳು ಒಂದು ಕಡೆ ಆದರೆ, ಈ ವಿಶೇಷವಾದ ಶಕ್ತಿ ದೇವತೆ ಚೌಡೇಶ್ವರಿ ಬಹಳ ವಿಶೇಷವಾದಂಥ ಶಕ್ತಿ ದೇವರೇ. ಏನು ಕೋರಿದರೆ ಆ ಕೋರಿಕೆಯನ್ನು ಈಡೇರಿಸುವಂಥ ದೇವರು. ಇವತ್ತು ಈ ಗ್ರಾಮದ ಎಲ್ಲ ಮುಖಂಡರು, ಹಿರಿಯರು, ಕಿರಿಯರು ಎಲ್ಲ ಸೇರಿ ಈ ಒಂದು ವಿರೂಪಾಕ್ಷಿಯಲ್ಲಿ ಒಂದು ದೇವರ ಕೆಲಸವನ್ನು ಮಾಡಿದ್ದಾರೆ. ಮೊಟ್ಟ ಮೊದಲನೇದಾಗಿ ಅವರೆಲ್ಲರಿಗೂ ಕೂಡ ಆರಾರು ಭಾಗ್ಯವನ್ನು ಕೊಡಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ದೇವರ ಕೈಂಕರ್ಯಗಳನ್ನು ಮಾಡುವಂಥ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ, ಜೊತೆಯಲ್ಲಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷರಾದಂಥ ಆನಂದ್ ರೆಡ್ಡಿಯವರು, ಹಾಗೆ ಈಗ ಆರ್ಯವೈಶ್ಯ ನಿಗಮದ ಕರ್ನಾಟಕದ ಅಧ್ಯಕ್ಷರಾದಂಥ ರಾಮಪ್ರಸಾದ್ ಅವರು, ಸುಬ್ಬಣ್ಣವರು, ಪ್ರೆಸ್ ವೆಂಕಟೇಶ್ ಅವರು, ಅಭಿಷೇಕ್ ಅವರು ಮತ್ತು ಮುನಿಯಪ್ಪನವರು, ಬ್ರಹ್ಮಯ್ಯನವರು, ವೆಂಕಟೇಶ್ ಅವರು, ಮಾರಪ್ಪ, ವರದಪ್ಪ, ಜಿಲ್ಲಾ ಪರಿಷತ್ ನಾರಾಯಣ ಸ್ವಾಮಿ, ಅಭಿಷೇಕ್, ಈ ಕಡೆ ನಮ್ಮ ಸೋಮಣ್ಣ, ಬ್ರಹ್ಮಯ್ಯ, ಮಾರಪ್ಪ, ವರದಪ್ಪ, ಮಣಿ ಮತ್ತೆ ಎಲ್ಲ ಇಲ್ಲಿನ ಮುಖಂಡರು ಕೂಡ ಉన్నారు. చెప్పండి మీ పేర్లు. ఇద్దరు నారాయణ స్వామి, రామకృష్ణ అంతా నారాయణ స్వామి గారు. నారాయణ పేరు చేస్తే శివుడు ఉండేది కాబట్టి నారాయణ పేరు పెట్టినారు. ಎಲ್ಲ ಕುಟುಂಬ ಎಲ್ರಿಗೂ ಕೂಡ ಆ ದೇವಿ ಚೌಡೇಶ್ವರಿ ಆದಾಗ ಭಾಗವನ್ನು ಕೊಡ್ಲಿ. ಮುಂದಿನ ವರ್ಷ ಒಳ್ಳೆ ಮಳೆ ಬೆಳೆ ಆಗಲಿ. ಮಳೆ ಬೆಳೆ ಆಗಲಿ, ಸಮೃದ್ಧಿ ಆಗಲಿ. ಇಷ್ಟೆಲ್ಲ ಕಾರ್ಯಕ್ರಮಗಳು ಮಾಡೋರಿಗೂ ಕೂಡ ಭಗವಂತ ಆರಾರು ಭಾಗ್ಯವನ್ನು ಕೊಟ್ಟು ಇನ್ನು ಹೆಚ್ಚಿನ ಕೆಲಸವನ್ನು ಮಾಡೋ ಶಕ್ತಿಯನ್ನು ಕೊಡ್ಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡಿ. ಏನು ಮಾತಾಡೋದು ಬೇಡ, ದೇವ್ರ ಕೆಲ್ಸಕ್ಕೆ ಬಂದಿದ್ದೀವಿ. ಅವರು ಈ ಊರಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಬಹಳ ವಿಶೇಷವಾಗಿ ಮಾಡಿದ್ದಾರೆ. ಅರ್ಚಕರು ಕೂಡ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ. ಗಣೇಶ್ ಭಟ್ರು ಮತ್ತು ಅವರ ಜೊತೆಯಲ್ಲಿ ಬಂದಿರೋ ಎಲ್ರಿಗೂ ಕೂಡ, ಸಂಗಡಿಗರಿಗೂ ಕೂಡ ಧನ್ಯವಾದಗಳನ್ನ ಹೇಳೋಣ.